ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್. ಡಿಕೆ ಶಿವಕುಮಾರ್ ಉತ್ತರಾಧಿಕಾರಿ ಯಾರು ಅನ್ನೋ ಯಕ್ಷ ಪ್ರಶ್ನೆಗೆ ಕೊನೆಗೂ ಕೂಡ ಹೈಕಮಾಂಡ್ ಉತ್ತರ ಹುಡುಕಿದ್ಯಾ? ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅಲ್ಲ, ಪರಮೇಶ್ವರ್ ಕೂಡ ಅಲ್ಲ. ದೆಹಲಿಯಿಂದ ನೇರ ಬಂದಿದೆ ಆ ಒಂದು ಫೋನ್ ಕಾಲ್. ಕೆಪಿಸಿಸಿ ಗದ್ದುಗೆಗೆ ಬಿಕೆ ಹರಿಪ್ರಸಾದ್ ಅವರು ಫಿಕ್ಸ್ ಆಗೇ ಬಿಟ್ಟ. ಹೌದು, ಕೆಪಿಸಿಸಿ ವರಿಷ್ಠರಾದಂತಹ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರಿಂದ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರಿಗೆ ನೇರವಾಗಿ ಒಂದು ಫೋನ್ ಕರೆ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ನೀವೇ ವಹಿಸಿಕೊಳ್ಳಿ ಅಂತ ಹೈಕಮಾಂಡ್ ಖಡಕ್ ಆಗಿ ಸೂಚನೆ ಕೊಟ್ಟಿದೆ ಅನ್ನುವಂತಹ ಒಂದು ಮಾಹಿತಿ ಕೈಪಾಳ್ಯದಿಂದ ಈಗ ಲಭ್ಯ ಆಗ್ತಾ ಇದೆ. ವಿಶೇಷ ಅಂತ ಹೇಳಿದ್ರೆ, ಸಚಿವ ಸ್ಥಾನದ ರೇಸ್ನಲ್ಲಿ ಇದ್ದಂತಹ ಬಿಕೆ ಹರಿಪ್ರಸಾದ್ ಅವರು ಹೈಕಮಾಂಡ್ನ ಈ ಆಫರ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಪಕ್ಷದ ಹಿತದೃಷ್ಟಿಯಿಂದ ಅಧ್ಯಕ್ಷ ಸ್ಥಾನ ನಿಭಾಯಿಸುವುದಕ್ಕೆ ತಮಗೇನು ಅಭ್ಯಂತರ ಇಲ್ಲ ಅಂತ ಹರಿಪ್ರಸಾದ್ ಸಹಮತವನ್ನ ವ್ಯಕ್ತಪಡಿಸಿದ್ದಾರಂತೆ. ಹಾಗಾದ್ರೆ ಹೈಕಮಾಂಡ್ ದಿಢೀರ್ ಅಂತ ಹರಿಪ್ರಸಾದ್ ಅವರನ್ನೇ ಆಯ್ಕೆ ಮಾಡಿದ್ದಕ್ಕೆ ಕಾರಣ ಏನಿರಬಹುದು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಸಿಎಂ ಸ್ಥಾನ ಬಿಟ್ಟುಕೊಟ್ಟ ಸಿದ್ದರಾಮಯ್ಯನವರ ನಂತರ ರಾಜ್ಯದಲ್ಲಿ ಇರುವಂತಹ ಬಲಿಷ್ಠವಾದ ಅಹಿಂದ ವರ್ಗವನ್ನ ಕೈ ಬಿಡಬಾರದು ಅನ್ನೋದು ಹೈಕಮಾಂಡ್ನ ಒಂದು ಪ್ಲಾನ್. ಈಡಿಗ ಬಿಲ್ಲವ ಸಮುದಾಯಕ್ಕೆ ಸೇರಿದ ಹರಿಪ್ರಸಾದ್ ಸೈದ್ಧಾಂತಿಕವಾಗಿ ಗಟ್ಟಿಯಾಗಿ ಆದಂತಹ ಒಬ್ಬ ನಾಯಕ. ಬಿಜೆಪಿ ಮತ್ತು ಜೆಡಿಎಸ್ನನ್ನ ತೀಕ್ಷ್ಣವಾಗಿ ಎದುರಿಸಬಲ್ಲ, ಕಾರ್ಯಕರ್ತರಲ್ಲಿ ಜೋಶನ್ನ ತುಂಬಬಲ್ಲಂತಹ ಒಬ್ಬ ಕೆಪಾಸಿಟಿ ಇರುವಂತಹ ನಾಯಕ ಬಿಕೆ ಹರಿಪ್ರಸಾದ್. ಇನ್ನು ಸತೀಶ್ ಜಾರಕಿಹೊಳಿ ಅವರು ಸಚಿವ ಸಂಪುಟದಲ್ಲೇ ಉಳಿಯೋದಕ್ಕೆ ಬಯಸಿರೋದ್ರಿಂದಾಗಿ ಹರಿಪ್ರಸಾದ್ ಅವರೇ ಈಗ ಹೈಕಮಾಂಡ್ನ ಅಂತಿಮ ಆಯ್ಕೆಯಾಗಿದ್ದಾರೆ. ಆದ್ರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಇತ್ತೀಚೆಗಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕೆಶಿ ಜೊತೆ ಒಳ್ಳೆ ಟ್ಯೂನಿಂಗ್ ಇರೋರೇ ಮುಂದಿನ ಅಧ್ಯಕ್ಷರಾಗ್ತಾರೆ ಅಂತ ಹೇಳಿದ್ರು. ಆದ್ರೆ ರಾಜ್ಯ ರಾಜಕಾರಣದಲ್ಲಿ ಡಿಕೆಶಿ ಮತ್ತು ಹರಿಪ್ರಸಾದ್ ನಡುವಿನ ಭಿನ್ನಾಭಿಪ್ರಾಯ ಜಗಜ್ಜಾಹೀರಾಗಿರುವಂತದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ. ಹೇಗಿದ್ರು ಹೈಕಮಾಂಡ್ ಹರಿಪ್ರಸಾದ್ ಅವರನ್ನ ತರ್ತಾ ಇರೋದು ಯಾಕಂತ ಹೇಳಿದ್ರೆ, ಮುಂಬರುವ ಬಿಬಿಎಂಪಿ, ಜಿಲ್ಲಾ ಪಂಚಾಯತ್ ಸಮರ ಮತ್ತು 2028ರ ಸಾರ್ವತ್ರಿಕ ಚುನಾವಣೆಯನ್ನ ಎದುರಿಸೋದಕ್ಕೆ ಕಾಂಪ್ರಮೈಸ್ ರಾಜಕಾರಣದಕ್ಕಿಂತ ಸೈದ್ಧಾಂತಿಕ ಗಟ್ಟಿತನ ಇಲ್ಲಿ ಮುಖ್ಯ ಅಂತ ದೆಹಲಿ ನಾಯಕರು ಫಿಕ್ಸ್ ಆಗಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಬ್ಯಾಕಪ್ ಕೂಡ ಹರಿಪ್ರಸಾದ್ ಅವರಿಗೆ ಶ್ರೀರಕ್ಷೆಯಾಗಿದೆ. ಸದ್ಯಕ್ಕಂತೂ ಹರಿಪ್ರಸಾದ್ ಅವರ ಹೆಸರು ಈಗ ಬಹುತೇಕವಾಗಿ ಖಚಿತ ಅಂತ ಹೇಳಲಾಗ್ತಿದೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಈ ನಿರ್ಧಾರ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿಸಿರೋದಂತೂ ಸುಳ್ಳಲ್ಲ. ವೀಕ್ಷಕರೇ, ಡಿಕೆ ಶಿವಕುಮಾರ್ ನಂತರ ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಸಾರಥ್ಯವನ್ನ ವಹಿಸಿಕೊಂಡ್ರೆ ಪಕ್ಷಕ್ಕೆ ಅದು ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ ಅನ್ನೋದನ್ನ ನಾವು ಕಾದು ನೋಡ್ಲೇಬೇಕು. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.